ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ಇದೇ ಕೊನೆ. ಇನ್ ಮುಂದೆ ಯಾವತ್ತೂ ನೀನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಾರ್ದು. ಈ ಮನೆಯವರೇ ನಿನ್ನ ಆಚೆ ತಳ್ಳೋವರೆಗೂ ನೀನ್ ಇಲ್ಲೇ ಇರ್ಬೇಕು. ಅದು ದೀಪಿಕಾ, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ನಿನ್ ಮನೆ ಬಿಟ್ಟು ಹೋದ್ರೆ ಮನೆಯವರೆಲ್ಲ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ, ನನ್ನೇ ಬೈತಾರೆ. ಅದಕ್ಕೆ ತಾನೇ. ಇಲ್ಲ ದೀಪಿಕಾ, ನನ್ನ ಮನಸ್ಸಲ್ಲಿ ಅಂತ ಯೋಚನೆಗಳೇನೂ ಇಲ್ಲ. ಅಂತ ಯೋಚನೆಗಳು ಇಲ್ಲ ಅಂದಮೇಲೆ ಮನೆ ಬಿಟ್ಟು ಹೋಗ್ಬೇಡ ಅಷ್ಟೇ. ಈ ಮನೆಯಲ್ಲೇ ಬಿದ್ದಿರು, ಕಷ್ಟನೋ ಸುಖನೋ ಇಲ್ಲಿದ್ದೆ ಅನ್ಭೋಸು. ನನ್ನ ತಂಗಿ ಈ ಮಾತುಗಳನ್ನ ಕೋಪದಲ್ಲಿ ಹೇಳ್ತಿರೋದಲ್ಲ, ಪ್ರೀತಿಯಿಂದ ಹೇಳ್ತಿರೋದು ಅಂತ ನನ್ನ ಮನಸ್ಸಿಗೆ ಅನಿಸ್ತಿದೆ. ನಿಜವಾಗ್ಲೂ ನನ್ನ ತಂಗಿ ನನ್ನ ಬಗ್ಗೆ ಕಾಳಜಿಯಿಂದ ಮಾತಾಡ್ತಿದ್ದಾಳ. ನನಗೆ ಯಾಕೆ ಹೀಗೆ ಅನಿಸ್ತಿದೆ? ಹೇಳಿದ್ದು ಅರ್ಥ ಆಯ್ತು ತಾನೆ. ಮತ್ತೆ ಏನಾದರೂ ಮನೆ ಬಿಟ್ಟು ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಹೋಗಿ ಮಲ್ಕೋ. ನನ್ನ ತಂಗಿ ನನ್ನನ್ನು ತಡೀತಿದ್ದಾಳ. ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅವಳ ಮಾತಲ್ಲಿ ಸಿಟ್ಟಿದ್ರು ಅವಳ ಮನಸ್ಸಲ್ಲಿ ಪ್ರೀತಿ ಇದೆ ಅನಿಸ್ತಿದೆ. ಇವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ. ಈಗ ನಾನೇನ್ ಮಾಡ್ಲಿ? ಹಲೋ, ಹೇಳಿ ಡಾಕ್ಟರ್. ಹಲೋ ತುಳಸಿ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಡಾಕ್ಟರ್. ತುಳಸಿ ಅವರೇ, ನೀನ್ ನಿನ್ನೆನೆ ಚೆಕಪ್ಗೆ ಬರ್ತೀನಿ ಅಂತ ಹೇಳಿದ್ರಿ. ನಾನು ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡಲ್ಲ, ಬಂದೇ ಬರ್ತೀನಿ ಅಂತ ಕೂಡ ಹೇಳಿದ್ರಿ. ನೀವು ಈ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ. ಸಾರಿ ಡಾಕ್ಟರ್, ಅದು ಮನೇಲಿ ಏನೇ ಸಮಸ್ಯೆಗಳಿರ್ಬೋದು. ಹಾಗಂತ ಹೊಟ್ಟೆಲಿರೋ ಮಗುಗೆ ಸಮಸ್ಯೆ ಆಗ್ಬಾರ್ದಲ್ಲ. ನಿಮ್ ಡೆಲಿವರಿ ಟೈಮ್ನಲ್ಲಿ ಕಷ್ಟ ಆಗ್ಬಾರ್ದಲ್ವಾ? ಲಾಸ್ಟ್ ಚೆಕಪ್ ಆಗಿ 2 ತಿಂಗಳಾಯ್ತು. ಹಾಗೆ ನೋಡಿದ್ರೆ ನೀವು 15 ದಿನಕ್ಕೊಮ್ಮೆ ಬಂದು ಚೆಕಪ್ ಮಾಡಿಸ್ಕೋಬೇಕು. ಮೊನ್ನೆ ನೋಡಿದ್ರೆ ಹೊಟ್ಟೆ ನೋವು ಅಂತಿದ್ರಿ. ಸ್ಕ್ಯಾನಿಂಗ್ ಬಂದ್ ಹೋಗಿ ಅಂದ್ರೆ ಅದಕ್ಕೂ ಕೂಡ ಬರಲಿಲ್ಲ. ಇಲ್ಲ ಡಾಕ್ಟರ್, ನಾಳೆ ತಪ್ಪದೆ ಬರ್ತೀನಿ. ಓಕೆ ತುಳಸಿ ಅವರೇ, ನಾಳೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ, ತಪ್ಪದೆ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್. ಕ್ಷಮ್ಸು. ಈ ಎಲ್ಲ ಕಡಿಬಿಡಿಲಿ ನಿನ್ನ ಆರೈಕೆ ಮಾಡಕ್ಕೆ ಆಗ್ಲಿಲ್ಲ. ಇನ್ ಮುಂದೆ ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿನ್ಗೇನಾಗಕ್ಕೂ ನಾನು ಬಿಡೋದಿಲ್ಲ. ಹೋಗ್ಬನ್ನಿ. ಶುಭ ದಿನ. ಹೆಂಡತಿ ಹೀಗೆ ನಗುಮುಖದಿಂದ ಗಂಡನನ್ನ ಕೆಲಸಕ್ಕೆ ಕಳಿಸ್ಕೊಟ್ರೆ ಆ ದಿನ ಎಲ್ಲ ಶುಭ ದಿನನೇ. ದಿನ ಇಡೀ ಲವಲವಿಕೆಯಿಂದ ಕೆಲಸ ಮಾಡೋದಕ್ಕೆ ಹೆಂಡತಿಯ ನಗುಮುಖ ಒಂಥರ ಟಾನಿಕ್ ಇದ್ದ ಹಾಗೆ. ನಿಮ್ಮ ಈ ಮುದ್ದಾದ ನಗು, ಸಿಹಿಯಾದ ಮಾತು ನನಗೆ ಒಂಥರ ಎನರ್ಜಿ ಬಂದಂಗೆ. ಆಯ್ತು, ಹೀಗೆ ಹೊಗಳ್ತಾ ನಿಂತಿರ್ತೀರಾ ಇಲ್ಲ ಕೆಫೆಗೆ ಹೊರಡ್ತೀರಾ? ತಗೊಳ್ಳಿ, ಹೊರಡಿ. ಹೋಗಿ ಬರಲಿ. ಹೊರಡಿ. ಸರಿ, ಬರ್ತೇನೆ. ತುಳಸಿಯವರೇ, ಏನಾಯ್ತು? ಹೊಟ್ಟೆ ನೋವಾ? ಏನಾಯ್ತು ಹೇಳಿ. ಏನಿಲ್ಲ ಮಾಧವ್ ಅವರೇ, ಇಷ್ಟೊತ್ತು ನಿಂತಿದ್ನಲ್ವಾ, ಆಯಾಸ ಆಯಿತು, ಅದಕ್ಕೆ ಕೂತ್ಕೊಂಡೆ ಅಷ್ಟೇ. ನೀವು ಕೆಫೆಗೆ ಹೊರಟಿದ್ದೀರಲ್ವಾ, ನೀವು ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಆರಾಮಾಗಿ ಹೋಗಿ ಬನ್ನಿ. ಸರಿ, ನೀವು ಸ್ವಲ್ಪ ರೆಸ್ಟ್ ಮಾಡಿ, ಓಡಾಡಿ ಆಯಾಸ ಮಾಡ್ಕೋಬೇಡಿ. ನಾನು ಆದಷ್ಟು ಬೇಗ ಬರ್ತೀನಿ. ಏನೂ ತೊಂದರೆ ಇಲ್ಲ. ನನ್ನ ನೋಡ್ಕೊಳ್ಳೋಕ್ಕೆ ಪೂರ್ಣಿ ಇದ್ದಾಳೆ, ದೀಪಿಕಾ ಇದ್ದಾಳೆ, ನನಗೇನೂ ಆಗಲ್ಲ. ನೀವು ಆರಾಮಾಗಿ ಹೋಗಿ ಬನ್ನಿ. ಸರಿ, ಬರ್ತೀನಿ. ಹುಷಾರ್. ಯಾಕೆ ಹೀಗಾಗ್ತಾ ಇದೆ? ಯಾವುದಕ್ಕೂ ಆದಷ್ಟು ಬೇಗ ಚೆಕಪ್ ಮಾಡಿಸ್ಬೇಕು.
ಅಭಿ ಏನು ಕದೀತಿದ್ಯಾ? ಅದಕ್ಕೆ ತಮಾಷೆ ಮಾಡ್ತಿದ್ದೀರ ತಾನೆ? ನೀವು ತಮಾಷೆ ಮಾಡ್ತಿದ್ರು ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ ಅಂತ ಗಾಬರಿ ಆಗ್ಬಿಟ್ಟೆ. ಕದಿಯೋದು ತಮಾಷೆ ವಿಷಯನಾ ಅಭಿ? ಈ ರೀತಿ ಇನ್ನೊಬ್ರು ರೂಮಿಗೆ ಬಂದು ಹಣ ಕದಿಯೋದು ತಪ್ಪು ಅಂತ ನಿನಗೆ ಅನಿಸ್ತಾ ಇಲ್ವಾ? ಅದಕ್ಕೆ ನೀವಾ ಹೀಗೆ ಮಾತಾಡ್ತಿರೋದು? ನಾನು ಕದಿತೀನ? ಮತ್ತಿನ್ನೇನು ಮಾಡ್ತಿರೋದು ನೀನು? ಈ ರೀತಿ ಪರ್ಮಿಷನ್ ಇಲ್ಲದೆ ರೂಮಿಗೆ ಬರೋದು, ನಿಮ್ಮ ಅಣ್ಣನ ಪರ್ಸಲ್ಲಿ ಹಣ ಇದೆಯೋ ಇಲ್ವೋ ಅಂತ ನೋಡೋದು, ಇದನ್ನೆಲ್ಲ ಯಾಕೆ ಮಾಡ್ತಾರೆ? ಅದಕ್ಕೆ ನೀವು ಯಾಕೆ ಹೀಗೆ? ಏನು ಪುಣ್ಯ ಇದೆಲ್ಲ? ನೀನು ಏನು ಮಾತಾಡ್ತಿದ್ದೀಯ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಅದನ್ನ ನಿಮ್ಮ ತಮ್ಮನಿಗೆ ಕೇಳಿ. ರೂಮಿಗೆ ಬಂದು ಏನು ಮಾಡ್ತಿದ್ದಾನೆ ಅನ್ನೋ ಪ್ರಜ್ಞೆ ಅವನಿಗಿರಬೇಕು. ಪೂರ್ಣಿ ಪ್ಲೀಸ್, ಏನಾಗಿದೆ ನಿನಗೆ? ಅವನಿಗೆ ಇಲ್ಲಿಗೆ ಬರೋಕ್ಕೆ ನಾನೇ ಹೇಳಿದ್ದು. ನನ್ನ ವ್ಯಾಲೆಟಲ್ಲಿ ಪ್ಯಾನ್ ಕಾರ್ಡ್ ಇದೆ, ಅದನ್ನು ತೊಗೊಬಾ ಅಂತ ಹೇಳಿದೆ. ಅದಕ್ಕೆ ಅವ್ನು ಇಲ್ಲಿಗೆ ಬಂದಿದ್ದು. ಅದು ಅಲ್ಲದೆ ಅವ್ನು ಈ ರೀತಿ ನನ್ನ ರೂಮಿಗೆ ಬರೋದು, ರೂಮಿಂದ ಏನಾದ್ರು ತೊಗೊಂಡು ಹೋಗೋದು, ಇದು ಮೊದಲೇನಲ್ವಲ್ಲ? ಎಷ್ಟೋ ಸಲ ಕಾರ್ ಕೀ ತೊಗೊಳಕ್ಕೆ, ದುಡ್ಡು ತೊಗೊಳಕ್ಕೆ ಅಭಿ ಇಲ್ಲಿ ಬಂದಿದ್ದಾನಲ್ವಾ? ಇದು ನಿನಗೂ ಗೊತ್ತಲ್ವಾ? ಇರ್ಬೋದು. ಇಷ್ಟು ದಿನ ನಮ್ಮ ಸಲಿಗೆನ ಅಡ್ವಾಂಟೇಜ್ ಆಗಿ ತಗೊಂಡು ಈ ರೀತಿ ಬರ್ತಾ ಇರ್ಬೋದು. ಆದರೆ ನನಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ. ಇನ್ನೊಬ್ರು ರೂಮಿಗೆ ಬರಬೇಕಾದ್ರೆ ಪರ್ಮಿಷನ್ ತೊಗೊಂಡು ಬರಬೇಕು, ಅದನ್ನು ಹೇಳ್ತಿದ್ದೀನಿ ಅಷ್ಟೇ. ಯಾಕೆ ಇದನ್ನು ಹೇಳೋಕ್ಕೂ ಸ್ವಾತಂತ್ರ್ಯ ಇಲ್ವಾ ನನಗೆ? ಪುಣ್ಯ, ವಾಟ್ ಈಸ್ ದಿಸ್? ನಿನ್ನ ಬಾಯಲ್ಲಿ ಇಂಥ ಮಾತಾ? ಬ್ರೋ ಪ್ಲೀಸ್, ಅದಕ್ಕೆ ಹೇಳ್ತಿರೋದು ಸರಿಯಾಗಿದೆ. ನಾನು ಹೇಳಿಗೆ ಬರುವಾಗ ಪರ್ಮಿಷನ್ ತೊಗೊಂಡು ಬರಬೇಕಿತ್ತು. ಐ ಆಮ್ ಸಾರಿ ಅದಕ್ಕೆ. ಮತ್ತೇನು ಯಾವತ್ತೂ ಹೀಗೆ ಮಾಡಲ್ಲ. ಪೂರ್ಣಿ, ಸಾರಿ ಅಂತ ಅಭಿನಯ ಕೇಳಿದ್ನಲ್ಲ, ನಾನು ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ನಿಸ್ತಿದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.